ಸರ್ ಏನು ನಿರ್ಣಯ ಏನೇನಾಯಿತು? ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಇವತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳು, ವಿಶೇಷವಾಗಿ ಸಚಿವರಿಗೆ ಮತ್ತು ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಒಂದು ಸಭೆಯನ್ನು ಕರೆದು ಇವತ್ತೇನು ದೇಶದಲ್ಲಿ ಜಾತೀಯ ಜನಗಣತಿ ಮತ್ತು ರಾಜ್ಯದಲ್ಲಿ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಕೂಡ ಇವತ್ತು ಜಾತೀಯ ಜನಗಣತಿ ಮಾಡಬೇಕು ಅಂಥೇಳಿ ಇವತ್ತೇನು ನಮ್ಮ ನಾಯಕ ಆದಂಥ ರಾಹುಲ್ ಗಾಂಧಿಯವರ ನಿರ್ಣಯ ಇತ್ತು, ಆ ನಿರ್ಣಯದಂತೆ ಇವತ್ತು ಜಾತಿ ಜನಗಣತಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಆದಂಥ ಒಂದು ಜಾತಿ ಜನಗಣತಿ ಸೋಷೋ ಎಕನಾಮಿಕ್ ಸರ್ವೆ, ಅದರಲ್ಲಿ ಕೆಲವಷ್ಟು ಏನೋ ಅಪಸ್ವರಗಳು ಬಂದಿತ್ತು, ಸರಿಯಾಗಿ ಜಾತಿ ಗಣತಿ ಆಗಿಲ್ಲ ಅನ್ನೋದು ಒಂದು ಅಪಸ್ವರ ಇತ್ತು. ಅದಕ್ಕೆ ಇವತ್ತು ಮರು ಜಾತಿ ಜನಗಣತಿ ಆಗಬೇಕು ಅನ್ನೋದು ಸ್ಪಷ್ಟವಾದಂಥ ನಿರ್ಣಯ ಇವತ್ತು ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಇವತ್ತು ಎಲ್ಲರೂ ಒಳಗೊಂಡು, ಎಲ್ಲ ಒಳಪಂಗಡಗಳನ್ನು ಒಳಗೊಂಡು ಇವತ್ತು ಯಾವ ನಿರ್ಣಯವನ್ನು ಕೈಗೊಂಡ್ರೆ ಸೂಕ್ತ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಪ್ರಥಮ ಬಾರಿಗೆ ಈ ಒಂದು ಸಭೆಯನ್ನು ಸೇರಿ ಇವತ್ತು ಚರ್ಚೆ ಆಗಿದೆ. ಬಹುತೇಕ ಅನೇಕ ಜನ ಶಾಸಕರು, ಸಚಿವರು ಮತ್ತು ಮಹಾಸಭಾದ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಯುವ ಘಟಕದವರು ಎಲ್ಲರೂ ತಮ್ಮ ತಮ್ಮ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ಶೀಘ್ರದಲ್ಲೇ ಇನ್ನೊಂದು ಸಭೆಯನ್ನು ಮಾಡಿ ಕೆಲವಷ್ಟು ಪ್ರಮುಖ ನಮ್ಮ ಮಠಾಧೀಶರು ಏನು ನಮ್ಮ ಸಮಾಜವನ್ನು ಕಟ್ಟಿ ಬೆಳೆಸುವಂಥದ್ರಲ್ಲಿ, ಶಿಕ್ಷಣ ಕೊಡುವಂಥದ್ರಲ್ಲಿ ದಾಸೋಹ ಕಾಯಕ ಮತ್ತು ದಾಸೋಹ ಗುರುಲಿಂಗ ಜಂಗಮವನ್ನು ಯಾರು ನೆಚ್ಚಿ ನಡೆದಂಥ ಪೂಜ್ಯರಿಗೆ ಅವರ ವಿಚಾರಗಳನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡಬೇಕು ಅನ್ನೋದು ಇವತ್ತು ಒಂದು ಸಭೆಯ ನಿರ್ಣಯ ಆಗಿದೆ. ಬಹುತೇಕ ಆ ವಿಚಾರ ಬೇಗನೆ ನಾವು ಶೀಘ್ರದಲ್ಲೇ ಮತ್ತೊಂದು ಸಭೆಯನ್ನು ಮಾಡಿ ಅದರಲ್ಲಿ ಪ್ರಮುಖರ ಸಭೆ, ಭಾಳ ಪ್ರಮುಖರು ಏನು ನಮ್ಮ ಮಹಾಸಭೆ ಮುಖಂಡರಿರ್ಬೋದು, ಸಚಿವರಿರ್ಬೋದು, ಕೆಲವಷ್ಟು ಹಿರಿಯ ಶಾಸಕರ ಸಲಹೆಯನ್ನು ತೆಗೆದುಕೊಂಡು ಈ ಒಂದು ಪ್ರಕಟವನ್ನುಗೊಳಿಸುವಂಥದ್ದು ಶೀಘ್ರವೇ ಮಾಡ್ತಾರೆ ಅನ್ನೋ ಒಂದು ವಿಚಾರವನ್ನು ನಾನು ತಿಳಿಸೋಕೆ ಇಚ್ಛಪಡ್ತೀನಿ. ಅಪೂರ್ಣ ಇಲ್ಲ, ಇದು ಚರ್ಚೆ ಪ್ರಾರಂಭ. ಚರ್ಚೆಯಲ್ಲಿ ಅನೇಕ ಜನ ತಮ್ಮದೇ ಆದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಯನ್ನು ಅಂತಿಮವಾಗಿಗೊಳಿಸ್ಬೇಕಲ್ಲ, ಅದು ಅಂತಿಮ ನಿರ್ಣಯ ಆಗಬೇಕಲ್ಲ. ಅಂತಿಮ ನಿರ್ಣಯ ಮಾಡೋದಕ್ಕೆ ಇನ್ನೊಂದು ಸಭೆಯನ್ನು ಮತ್ತೆ ನಾವು ಕರೆದು ಆ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ